ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಸನಮ್ ತೇರಿ ಕಸಮ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿ 2016ರಲ್ಲಿ ರಿಲೀಸ್ ಆಗಿದ್ದಾಗ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು ಅದಕ್ಕಿಂತ ಡಬಲ್ ಕಲೆಕ್ಷನ್ 9 ವರ್ಷದ ನಂತರ ಈಗ ರೀ ರಿಲೀಸ್ ಆಗಿ ಕಲೆಕ್ಷನ್ ಮಾಡಿದೆ. ಈಗ ಭಾರತದಲ್ಲಿ ರೀ ರಿಲೀಸ್ ಆಗಿ ಅತಿ ಹೆಚ್ಚು ಗಳಿಕೆ ಮಾಡಿರೋ ಮೂವೀಸ್ ನ ಲಿಸ್ಟ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ ಈ ಚಿತ್ರ. ರಿಲೀಸ್ ಆಗಿ 9 ವರ್ಷದ ನಂತರ ಜನ ಯಾಕೆ ಥಿಯೇಟರ್ಗೆ ನುಗ್ಗಿ ಮತ್ತೆ ಮೂವಿ ನೋಡ್ತಾ ಇದ್ದಾರೆ, ಅಂತದೇನಿದೆ ಮೂವಿಯಲ್ಲಿ ಅಂತ ಸ್ನೇಹಿತರೆ ಈ ವಿಡಿಯೋಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇಂದರ್ ಅನ್ನೋ ಲಾಯರ್ ಒಂದು ದೊಡ್ಡ ಕೇಸ್ ಗೆದ್ದು ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಂದರ್ ಏನು ಖುಷಿಯಾಗೇ ಇಲ್ಲ, ಮೀಡಿಯಾಗೂ ರೆಸ್ಪಾಂಡ್ ಮಾಡಲ್ಲ. ಕೋರ್ಟ್ ಇಂದ ವಾಪಸ್ ತನ್ನ ಮನೆಗೆ ಬಂದು ಒಂದು ವೈನ್ ನ ಬಾಟಲ್ ಮತ್ತೆ ಗ್ಲಾಸ್ ಎತ್ಕೊಂಡು ಮನೆ ಹೊರಗಿರೋ ದೊಡ್ಡ ಮರದ ಹತ್ರ ಬಂದಾಗ ಈ ಮರದ ಮೇಲೆ ಸರಸ್ವತಿ ಪರಿಹಾರ ಅಂತ ಹೆಸರು ಮತ್ತೆ 1994ರಿಂದ 2015 ಅಂತ ಡೇಟ್ ಬರ್ದಿದೆ. ಅಂದ್ರೆ ಇದರಿಂದ ನಿಮ್ಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ, ಸರಸ್ವತಿ ಸಾವನ್ನಪ್ಪಿದ್ದಳೆ. ಏನಾಯ್ತು, ಯಾರಿಗಳು ಅಂತ ಈಗ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ನೋಡೋಣ. ಇಂದರ್ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿದ್ದಾನೆ. ಮೇಲೆ ಸರಸ್ವತಿ ಮತ್ತೆ ಅವಳ ಫ್ಯಾಮಿಲಿ ಅವರು ವಾಸವಾಗಿದ್ದಾರೆ. ಸರಸ್ವತಿಯನ್ನ ಶಾರ್ಟ್ ಆಗಿ ಸರು ಅಂತ ಕರೆಯೋಣ ಸ್ನೇಹಿತರೆ. ಇವಳದು ತುಂಬಾನೇ ಸಾಂಪ್ರದಾಯಿಕ ಕುಟುಂಬ, ತೆಲುಗು ಮಾತಾಡ್ತಾರೆ. ಈ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ಸರುಗೆ ಮದುವೆ ಸೆಟ್ ಆಗ್ತಿಲ್ಲ. ಇವಳನ್ನ ನೋಡೋಕೆ ಬಂದವರೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಈಗಿನ ಕಾಲದ ಹುಡುಗಿಯರ ರೀತಿ ಇಲ್ಲ, ಡೀಸೆಂಟ್ ಆಗಿ ಇದ್ದಾಳೆ ಅಂತ. ಈಗ್ಲೂ ಅಷ್ಟೇ ಒಬ್ಬ ಹುಡುಗನ ಫ್ಯಾಮಿಲಿ ಅವರು ಇವಳನ್ನ ನೋಡೋಕೆ US ಇಂದ ಬರ್ಬೇಕಾಗಿತ್ತು. ಅದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾರೆ. ಆದ್ರೆ ಅವರು ಸರು ಅವರ ಅಪ್ಪ ಜೈರಾಮ್ಗೆ ಕಾಲ್ ಮಾಡಿ ಬೇರೆ ಹುಡುಗಿಯನ್ನ ಅವರು ಇಷ್ಟಪಡ್ತಿರೋ ವಿಷಯ ಹೇಳ್ತಾರೆ. ಸರುಗೆ ಕಾವೇರಿ ಅನ್ನೋ ತಂಗಿ ಇದ್ದಾಳೆ. ಇವಳು ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದಾಳೆ. ಇವಳ ಮದುವೆ ಆಗ್ಬೇಕು ಅಂದ್ರೆ ಮೊದ್ಲು ಇವಳ ಅಕ್ಕ ಆಗಿರೋ ಸರುನ ಮದುವೆ ಆಗ್ಬೇಕು, ಅಲ್ಲಿವರೆಗೂ ಮದುವೆ ಮಾಡಲ್ಲ ಅಂತ ಇವರ ಅಮ್ಮ ಅರುಂಧತಿ ಹೇಳ್ತಾ ಇದ್ದಾರೆ. ಕಾವೇರಿ ಇದೇ ವಿಚಾರವಾಗಿ ಸರು ಜೊತೆ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾಳೆ. ನಿನ್ ಕೈಯಲ್ಲಿ ಒಬ್ಬ ಹುಡುಗನನ್ನು ಹುಡ್ಕೊಳ್ಳೋಕೆ ಆಗ್ಲಿಲ್ವಾ ಅಂತ. ಸರು ಒಂದು ಲೈಬ್ರರಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇವಳನ್ನ ಜೈರಾಮ್ ಲೈಬ್ರರಿಗೆ ಬಿಟ್ಟು ತಾವು ಆಫೀಸ್ಗೆ ಹೋಗೋಣ ಅಂತ ಹೊರಟಾಗ ಲಿಫ್ಟ್ ಹತ್ರ ಇಂದರ್ ತನ್ನ ಗರ್ಲ್ ಫ್ರೆಂಡ್ ರೂಬಿ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಜೈರಾಮ್ ಕೋಪದಲ್ಲಿ ಇವರಿಗೆ ಬೈದು ಸರುನ ಕರ್ಕೊಂಡು ಹೊಡ್ತಾರೆ. ಅಪಾರ್ಟ್ಮೆಂಟ್ ನ ಹೊರಗೆ ಈ ಸೊಸೈಟಿಯ ಸೆಕ್ರೆಟರಿ ಹತ್ರ ಜೈರಾಮ್ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇಂದರ್ 13 ವರ್ಷದವನಾಗಿದ್ದಾಗ್ಲೇ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿ ಈಗ ಬಿಡುಗಡೆ ಆಗಿ ಈ ಅಪಾರ್ಟ್ಮೆಂಟ್ ಗೆ ಬಂದಿದ್ದಾನೆ. ಇವನಿಗೆ ತುಂಬಾನೇ ಕೋಪ, ದುರಾಂಕಾರ, ಜೊತೆಗೆ ಕ್ರಿಮಿನಲ್ ಬೇರೆ ಆಗಿರೋದ್ರಿಂದ ಅಂತವನಿಗೆ ಅಪಾರ್ಟ್ಮೆಂಟ್ ಅಲ್ಲಿ ಜಾಗ ಹೇಗ್ ಕೊಟ್ರಿ ಅಂತ ಜೈರಾಮ್ ಇವರ ಜೊತೆನೂ ಜಗಳ ಆಡ್ತಿದ್ದಾರೆ. ಲೈಬ್ರರಿ ಹತ್ರ ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾದ್ರೆ ಸರು ಲವ್ ಪೊಯಮ್ಸ್ ನ ಓದ್ತಾ ಇದ್ದಾಳೆ. ಅದನ್ನ ಯಾಕೆ ಓದ್ತಾ ಇದ್ಯಾ, ಬರೀ ಟೈಮ್ ವೇಸ್ಟ್ ಅಂತ ಪೊಯಮ್ ಓದ್ತಿರೋದಕ್ಕೂ ಬೈತಾ ಇದ್ದಾರೆ ಜೈರಾಮ್. ಆಮೇಲೆ ಲೈಬ್ರರಿಗೆ ಅವಳನ್ನ ಬಿಟ್ಟು ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರೆಗ್ಯುಲರ್ ಆಗಿ ಲೈಬ್ರರಿಗೆ ಬರೋ ಅಭಿಮನ್ಯು ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಸರು ಇವನನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತಾ ಇದ್ದಾಳೆ. ಆದ್ರೆ ಅಭಿಮನ್ಯುಗೆ ಇವಳನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಆದ್ರೆ ಅವಳ ಹತ್ರ ಹೆಲ್ಪ್ ತಗೊಳಕ್ಕೆ ಮಾತ್ರ ಬರ್ತಾನೆ. ಈಗ್ಲೂ ಅಷ್ಟೇ ನಮ್ ಕಂಪನಿಯ ಬಾಸ್ ಮಕ್ಕಳಿಗೋಸ್ಕರ ಚಾರಿಟಿ ಇವೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಕರಡಿ ವೇಷ ಹಾಕೊಂಡು ಡ್ಯಾನ್ಸ್ ಮಾಡೋನು ಬಂದಿಲ್ಲ. ನೀನ್ ಬಂದು ಕರಡಿ ಕಾಸ್ಟ್ಯೂಮ್ ಹಾಕೊಂಡು ಡ್ಯಾನ್ಸ್ ಮಾಡೋಕಾಗುತ್ತಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರು ಇದಕ್ಕೆ ಒಪ್ಕೊಂಡು ಇದೇ ಬಿಲ್ಡಿಂಗ್ ಅಲ್ಲಿ ಮೇಲಿರೋ ಅಭಿಮನ್ಯುನ ಆಫೀಸ್ಗೆ ಬರ್ತಾಳೆ. ಇಲ್ಲಿ ಮಕ್ಕಳ ಮುಂದೆ ಕರಡಿ ಕಾಸ್ಟ್ಯೂಮ್ ಹಾಕೊಂಡು ಡ್ಯಾನ್ಸ್ ಮಾಡಿ ಎಲ್ಲರಿಗೂ ಎಂಟರ್ಟೈನ್ ಮಾಡಿ ಆದ್ಮೇಲೆ ಅಭಿಮನ್ಯುನ ಆಫೀಸ್ ಅಲ್ಲೇ ಇರೋ ಒಂದಷ್ಟು ಜನ ಹುಡುಗಿಯರು ಇವಳ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ರಿಂದ ಇವಳು ಅಳ್ತಾ ಲಿಫ್ಟ್ ಅಲ್ಲಿ ವಾಪಸ್ ಕೆಳಗೆ ಲೈಬ್ರರಿಗೆ ಹೊಡ್ತಾಳೆ. ಕೆಳಗೆ ಒಂದು ಫ್ಲೋರ್ ಇಂದ ಇಂದರ್ ಕೂಡ ಲಿಫ್ಟ್ ಒಳಗೆ ಬರ್ತಾನೆ. ಇವನು ಲೈಬ್ರರಿಯಲ್ಲಿ ಮೆಂಬರ್ಶಿಪ್ ತಗೊಳಕ್ಕೆ ಬಂದಿದ್ದಾನೆ. ಈಗ ಇದ್ದಕ್ಕಿದ್ದಂಗೆ ಲಿಫ್ಟ್ ಹಾಳಾಗಿ ಮಧ್ಯದಲ್ಲೇ ನಿಂತ್ಕೊಳ್ಳುತ್ತೆ. ಅದನ್ನ ಸರಿ ಮಾಡೋವರೆಗೂ ಇವರಿಬ್ರು ಒಳಗೆ ಕಾಯ್ತಾ ಇರೋದ್ರಿಂದ ತುಂಬಾನೇ ಕಾವು ಜಾಸ್ತಿ ಆಗಿ ಬೆವರು ಹಿಡಿತಾ ಇದೆ. ಇಂದರ್ ಶರ್ಟ್ ಅಷ್ಟೇ ಅಲ್ಲ, ಪ್ಯಾಂಟ್ ಕೂಡ ಬಿಚ್ಚೋಕೆ ಹೋದಾಗ ಸರು ಕರಡಿ ತಲೆಯನ್ನ ತೆಗೆದು ಪ್ಯಾಂಟ್ ಬಿಚ್ಚಬೇಡ ಅಂತ ಕಿರ್ಚ್ಕೊಂತಾ ಇದ್ದಾಳೆ. ಇಂದರ್ ಕರಡಿ ಕಾಸ್ಟ್ಯೂಮ್ ಹಾಕಿರೋದು ಹುಡುಗ ಅನ್ಕೊಂಡಿದ್ದ. ನಂತರ ಸರುನ ಕಾಸ್ಟ್ಯೂಮ್ ತೆಗಿಯೋಕೆ ಇವನು ಹೆಲ್ಪ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಮೇಲ್ ಹಾಕಿರೋ ಕಾಸ್ಟ್ಯೂಮ್ ಜೊತೆಗೆ ಒಳಗಾಕಿರೋ ಬಟ್ಟೆಯನ್ನ ಕೂಡ ಎಳೆದ್ ಬಿಡ್ತಾನೆ. ಇದೇ ಸಮಯಕ್ಕೆ ಲಿಫ್ಟ್ ಸರಿ ಹೋಯ್ತು. ಇಂದರ್ ಸರುನ ಹಿಂದೆನೆ ಬಂದು 8 ವರ್ಷ ಜೈಲಲ್ಲಿ ಇದ್ದು ಹೊರಗೆ ಬಂದಿರೋ ನನ್ನಂತವನ್ಗೆ ಯಾವ ಬುಕ್ ಓದಿದ್ರೆ ಒಳ್ಳೇದು, ನೀನೇ ಕೊಡು ಅಂದಾಗ ಒಂದು ಬುಕ್ ಕೊಟ್ಟು ಕಳಿಸ್ತಾಳೆ ಸರು. ಡೈಲಿ ಇದೇ ರೀತಿ ಸರು ಲೈಬ್ರರಿಗೆ ಬರ್ತಾಳೆ. ಅಭಿಮನ್ಯುನ ದೂರದಿಂದನೇ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಇಂದರ್ ಡೈಲಿ ಬುಕ್ ನ ರಿಟರ್ನ್ ಮಾಡೋಕೆ ಬಂದಾಗೆಲ್ಲ ಕಾರ್ಡ್ ಮೇಲೆ ಏನನ್ನೋ ಬರ್ದ್ಕೊಡ್ತಾ ಇರ್ತಾನೆ. ಆದ್ರೆ ಕಾರ್ಡ್ ಮೇಲೆ ಏನ್ ಬರ್ದಿದೆ ಅಂತಾನು ಸರು ನೋಡಲ್ಲ. ಒಂದಿನ ಸರುನ ತಂಗಿ ಕಾವೇರಿಯ ಬಾಯ್ ಫ್ರೆಂಡ್ ಸಂಜಯ್ ಒಬ್ಬ ಹುಡುಗನನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಜೈರಾಮ್ ಮತ್ತೆ ಅರುಂಧತಿ ಇವತ್ತೇ ತಿರುಪತಿಗೆ ಹೋಗಿದ್ದಾರೆ. ಮನೆಯಲ್ಲಿ ಕಾವೇರಿ ಮತ್ತೆ ಸರು ಇಬ್ಬರೇ ಇರೋದು. ಕಾವೇರಿಯ ಬಾಯ್ ಫ್ರೆಂಡ್ ಸಂಜಯ್ ತನ್ನ ಫ್ರೆಂಡ್ ನ ಕರ್ಕೊಂಡ್ ಬರ್ತಾನೆ. ಇವನೇ ಸರುನ ನೋಡೋಕ್ ಬಂದಿರೋ ಹುಡುಗ. ಇವನು ಸರು ಜೊತೆ ಮಾತಾಡೋದೇ ಇಲ್ಲ, ಬರೀ ಕಾವೇರಿ ಹತ್ರ ಮಾತಾಡಿ ಮನೆಯಿಂದ ಹೊರಡ್ತಾನೆ. ಆ ಹುಡುಗ ಮಿಸ್ ಆಗಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅದನ್ನ ವಾಪಸ್ ಕೊಡೋಕೆ ಸರು ಹೋದಾಗ ಅವನು ಸಂಜಯ್ಗೆ ಹೇಳ್ತಾ ಇದ್ದಾನೆ, ನೀನು ಮಾತ್ರ ಕಾವೇರಿ ತರ ಒಳ್ಳೆ ಹುಡುಗಿನ ಪಟಾಯಿಸ್ಕೊಂಡು
ನನಗೆ ಮಾತ್ರ ಹಳೆ ಕಾಲದ ಆಂಟಿನ ತಗ್ಲಾಕೋಕೆ ನೋಡ್ತಾ ಇದ್ಯಾ, ಯಾವುದೇ ಕಾರಣಕ್ಕೂ ನಾನು ಅವಳನ್ನ ಮದುವೆ ಆಗಲ್ಲ ಅಂತ ಹೇಳೋದನ್ನ ಕೇಳಿಸ್ಕೊಂಡ ಸರು ತುಂಬಾನೇ ಅಳ್ತಾ ಇಲ್ಲಿಂದ ವಾಪಸ್ ಹೋಗ್ತಾಳೆ. ಇದನ್ನ ಗಮನಿಸ್ತಾನೆ ಇಂದರ್. ಸರು ಮನೆಗೆ ಬಂದಾಗ ಮತ್ತೆ ಕಾವೇರಿ ಇವಳಿಗೆ ಬೈತಾ ಇದ್ದಾಳೆ. ಯಾಕಂದ್ರೆ ಸಂಜಯ್ ಮುಂದಿನ ತಿಂಗಳು ಕಾವೇರಿನ ಮದುವೆ ಆಗಿ ತನ್ನ ಜೊತೆ ಇವಳನ್ನ US ಗೆ ಕರ್ಕೊಂಡು ಹೋಗೋಕೆ ನೋಡ್ತಿದ್ದಾನೆ. ಆಗ್ಲಿಲ್ಲ ಅಂದ್ರೆ ನನ್ನನ್ನ ಕೂಡ ಮರ್ತು ಬಿಡು ಅಂತ ಕಾವೇರಿಗೆ ಹೇಳಿದ್ದಾನೆ ಸಂಜಯ್. ಇದರಿಂದ ಅವನ ಜೊತೆ ಓಡ್ ಹೋಗಿ ಮದುವೆ ಆಗೋಕೆ ಕಾವೇರಿ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಏನಾದ್ರೂ ಇವಳು ಮಾಡಿದ್ರೆ ಇವ್ರ ಅಪ್ಪ ತುಂಬಾನೇ ಅವಮಾನ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿ ಸಂಜಯ್ US ಗೆ ಹೋಗೋ ಅಷ್ಟರಲ್ಲಿ ಸಂಜಯ್ನ ಜೊತೆ ಕಾವೇರಿಯ ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ ಸರು. ಮುಂದಿನ ದಿನ ಲೈಬ್ರರಿಯಲ್ಲಿ ರೂಬಿ ಮಲ್ಹೋತ್ರಾ ತುಂಬಾನೇ ಒಳ್ಳೆ ಮೇಕ್ ಓವರ್ ಸ್ಪೆಷಲಿಸ್ಟ್ ಅಂತ ತಿಳ್ಕೊಂಡು ಇವಳು ಮೇಕ್ ಓವರ್ ಮಾಡಿಸ್ಕೊಳ್ಳೋಕೆ ಅಪಾಯಿಂಟ್ಮೆಂಟ್ಗೆ ಕಾಲ್ ಮಾಡ್ತಾಳೆ. ಆದ್ರೆ 3 ತಿಂಗಳವರೆಗೂ ವೇಟಿಂಗ್ ಲಿಸ್ಟ್ ಇದೆ. ಇನ್ನ 3 ತಿಂಗಳವರೆಗೂ ಇವಳು ಮೇಕ್ ಓವರ್ ಮಾಡಿಸ್ಕೊಳ್ಳೋದಕ್ಕೆ ಕಾಯ್ಬೇಕಾಗುತ್ತೆ. ಆದ್ರೆ ಯಾರತ್ರನಾದ್ರೂ ರೆಕಮೆಂಡೇಶನ್ ಮಾಡಿಸ್ಕೊಂಡ್ ಬಂದ್ರೆ ಬೇಗ ಕೆಲಸ ಆಗ್ಬೋದು ಅಂತ ಹೇಳ್ತಾರೆ. ರೂಬಿ ಮಲ್ಹೋತ್ರಾ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಇಂದರ್ನ ಗರ್ಲ್ ಫ್ರೆಂಡ್. ಅದಕ್ಕೆ ಇಂದರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ರೂಬಿ ಇಂದರ್ನ ಮಾತು ಕೇಳಿ ಬೇಗ ಮೇಕ್ ಓವರ್ ಮಾಡ್ತಾಳೆ ಅಂತ ಅನ್ಕೊಂತಾಳೆ ಸರು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ರೂಬಿ ಯಾವ್ದೋ ಕಾರಣಕ್ಕೆ ಇಂದರ್ ಜೊತೆ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ. ಇನ್ನ ಸರು ಯಾಕೆ ಮೇಕಪ್ ಎಲ್ಲ ಮಾಡಿಸ್ಕೋಬೇಕು ಅಂತಿದ್ದಾಳೆ ಅಂದ್ರೆ ಅಭಿಮನ್ಯುನ ಇಂಪ್ರೆಸ್ ಮಾಡಿ ಅವನ ಜೊತೆ ಆದಷ್ಟು ಬೇಗ ಮದುವೆ ಆದ್ರೆ ಕಾವೇರಿಯ ಮದುವೆ ಆಗೋಕೆ ದಾರಿ ಆಗುತ್ತೆ ಅಂತ. ಬೆಳಗಿನ ಜಾವ 4 ಗಂಟೆಗೆ ಯಾರಿಗೂ ಕಾಣ್ದಂಗೆ ಸರು ಇಂದರ್ನ ಮನೆಗೆ ಬಂದು ರೂಬಿ ಹತ್ರ ಮೇಕ್ ಓವರ್ ಮಾಡಿಸ್ಕೊಳ್ಳೋಕೆ ಅಪಾಯಿಂಟ್ಮೆಂಟ್ ಕೊಡ್ಸು ಅಂತ ಕೇಳ್ಕೊಂತಾ ಇದ್ದಾಳೆ. ಇದೇ ಸಮಯಕ್ಕೆ ರೂಬಿ ಕುಡ್ದು ಟೈಟ್ ಆಗಿ ಇಂದರ್ ಜೊತೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋಕೆ ಬಂದಾಗ ಸರು ಇಲ್ಲೇ ಇರೋದನ್ನ ನೋಡಿ ಇವರಿಬ್ರು ಬೆಡ್ ಮೇಲೆ ತುಂಬಾನೇ ಎಕ್ಸರ್ಸೈಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಇಂದರ್ ಜೊತೆ ಜಗಳ ಆಡಿ ಬಾಟಲ್ ನ ಗೋಡೆ ಮೇಲೆ ಬಿಸಾಕಿ ಹೊಡೆದಾಕ್ತಾಳೆ. ಗ್ಲಾಸ್ ಪೀಸ್ ಎಲ್ಲ ಇಂದರ್ನ ಬೆನ್ನಿಗೆ ಚುಚ್ಕೊಂಡು ಗಾಯ ಆಗಿ ತುಂಬಾನೇ ರಕ್ತ ಬರ್ತಾ ಇದೆ. ಇದೆಲ್ಲ ನನ್ನ ಕಡೆಯಿಂದನೇ ಆಗಿದ್ದು, ನಾನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಇಂದರ್ಗೆ ಸರು ಹೇಳ್ತಿದ್ರು ಕೂಡ ಇವನು ಕೇಳಲ್ಲ. ಕ್ಲಿನಿಕ್ಗೆ ಬಂದು ಮೆಡಿಸಿನ್ಸ್ ತಗೋಬೇಕಾದ್ರೆ ಪೊಲೀಸ್ನ ಕಣ್ಣು ಇವನ ಮೇಲೆ ಬೀಳುತ್ತೆ. ಪೊಲೀಸ್ ಆಫೀಸರ್ ಹರಿ ಇವನು ಕ್ರಿಮಿನಲ್ ಆಗಿದ್ದಾನೆ, ಎಲ್ಲೋ ಹೊಡೆದಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕೆ ನೋಡಿದಾಗ ಇಲ್ಲ, ಇವರ ಗರ್ಲ್ ಫ್ರೆಂಡ್ ಬಾಟಲ್ ಬಿಸಾಕಿ ಇದೆಲ್ಲ ಆಯ್ತು ಅಷ್ಟೇ, ನೀವೇನಾದ್ರೂ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ಇಂದರ್ ಮತ್ತೆ ರೂಬಿಗೆ ಸಾರಿ ಮತ್ತೆ ಐ ಲವ್ ಯು ಹೇಳೋಕೆ 2ನೇ ಅವಕಾಶ ಸಿಗೋದೇ ಇಲ್ಲ, ಇಬ್ಬರು ಪರ್ಮನೆಂಟ್ ಆಗಿ ಬೇರೆ ಆಗೋಗ್ತಾರೆ ಅಂದಾಗ ಹರಿ ಎಮೋಷನಲ್ ಆಗಿ ಕಾನ್ಸ್ಟೇಬಲ್ಗೆ ಇಂದರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಬಿಟ್ಟು ಬರೋಕೆ ಹೇಳ್ತಾರೆ. ಯಾಕಂದ್ರೆ ಹರಿ ಅವರು ತಮ್ಮ ಹೆಂಡತಿಯನ್ನ ಕೂಡ ಕಳ್ಕೊಂಡಿದ್ದಾರೆ. ಬದುಕಿದ್ದಾಗ ಇವರ ಹೆಂಡತಿ ಯಾವಾಗ್ಲೂ ಹೇಳ್ತಿದ್ರು ಈ ಪ್ರಪಂಚ ನಡೀತಿರೋದೇ ಸಾರಿ ಮತ್ತೆ ಐ ಲವ್ ಯು ಇಂದ ಅಂತ. ಇದನ್ನ ಸರು ಕೂಡ ಹೇಳಿದಾಗ ಇವರು ಸ್ವಲ್ಪ ಎಮೋಷನಲ್ ಆದ್ರು. ಕಾನ್ಸ್ಟೇಬಲ್ ಇಂದರ್ಗೆ ಟ್ರೀಟ್ಮೆಂಟ್ ಕೊಡಿಸಿ ವಾಪಸ್ ಮನೆ ಹತ್ರ ಇಬ್ಬರನ್ನ ಬಿಟ್ಟು ಹೋದಾಗ ಸೆಕ್ಯೂರಿಟಿ ಗಾರ್ಡ್ ಇವರಿಬ್ರು ಜೊತೆಗೆ ಓಡಾಡ್ತಿರೋದನ್ನ ನೋಡಿ ಎಲ್ಲಾ ವಿಷಯ ಸೊಸೈಟಿಯ ಸೆಕ್ರೆಟರಿಗೆ ಫೋನ್ ಮಾಡಿ ಹೇಳ್ತಾನೆ. ಬೆಳಗ್ಗೆ ಆಗ್ತಿದ್ದಂಗೆ ಜೈರಾಮ್ ಮತ್ತೆ ಅರುಂಧತಿ ತಿರುಪತಿಯಿಂದ ವಾಪಸ್ ಬಂದ್ರು. ಇನ್ನ ಇವರು ಮನೆಗೂ ಹೋಗಿಲ್ಲ. ಆಗ್ಲೇ ಸೆಕ್ಯೂರಿಟಿ ಮತ್ತೆ ಸೆಕ್ರೆಟರಿ ಎಲ್ಲ ಸೇರ್ಕೊಂಡು ನಡೆದಿರೋದಕ್ಕೆ ಎಕ್ಸ್ಟ್ರಾ ಕತೆ ಇವರೇ ಸೇರ್ಸ್ಕೊಂಡು ಹೇಳಿ ಈಗ್ಲೂ ಸರು ಇಂದರ್ನ ರೂಮ್ ಅಲ್ಲೇ ಇದ್ದಾಳೆ ಅಂದಾಗ ಜೈರಾಮ್ಗೆ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ. ತಕ್ಷಣ ಎಲ್ಲರ ಜೊತೆ ಇಂದರ್ನ ರೂಮ್ಗೆ ಬರ್ತಾರೆ. ಇಲ್ಲಿ ಇಂದರ್ ಸುಸ್ತಾಗಿ ಬೆಡ್ ಮೇಲೆ ಮಲಗಿರೋದ್ರಿಂದ ಗಾಯಕ್ಕೆ ಹಾಕಿರೋ ಒಲಿಗೆ ಓಪನ್ ಆಗಿ ರಕ್ತ ಬರ್ತಿದೆ. ಅದನ್ನ ನೋಡೋಕೆ ಸರು ಕೂಡ ಬೆಡ್ ಮೇಲೆ ಇದ್ದಾಳೆ. ಇವರಿಬ್ಬರ ಪೊಸಿಷನ್ ನೋಡಿ ಎಲ್ಲರೂ ಅಪಾರ್ಥ ಮಾಡ್ಕೊಂತಾರೆ. ಜೈರಾಮ್ ಸರುಗೆ ಹೊಡಿತಾರೆ. ಇಂದರ್ ಮತ್ತೆ ಸರು ಇಬ್ರು ಇವ್ರಿಗೆ ನಡೆದಿರೋ ವಿಷಯ ಹೇಳೋಕೆ ಟ್ರೈ ಮಾಡ್ತಿದ್ರು, ಕೇಳ್ತಿಲ್ಲ. ತಮ್ಮ ಹೆಂಡತಿ ಅರುಂಧತಿಗೆ ಕಾಲ್ ಮಾಡಿ ಸರು ಸತ್ತೋದ್ಲು, ಪಂಡಿತರನ್ನ ಕರ್ಸು, ಅಂತ್ಯ ಸಂಸ್ಕಾರ ಮಾಡ್ಬೇಕು, ಈಗ ಕಾವೇರಿಯ ಮದುವೆ ಮಾಡೋಕೆ ಯಾವುದೇ ಅಡೆಚಣೆಗಳಿಲ್ಲ ಅಂತ ಹೇಳಿ ಇಲ್ಲಿರೋರ್ಗೂ ತಿಥಿ ಊಟಕ್ಕೆ ಇನ್ವೈಟ್ ಮಾಡಿ ಹೋಗ್ತಾರೆ ಜೈರಾಮ್. ಸರು ಬೇಜಾರ್ ಮಾಡ್ಕೊಂಡು ಲೈಬ್ರರಿಗೆ ಹೊರಡ್ತಾಳೆ. ಇವರ ಅಮ್ಮ ಇವಳಿಗೆ ಕಾಲ್ ಮಾಡಿದಾಗ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ. ಕಾವೇರಿಯ ಮದುವೆ ನಡೆಯೋವರೆಗೂ ನೀವು ಏನು ಮಾತಾಡೋಕ್ ಹೋಗ್ಬೇಡಿ, ನಾನು ಬೇರೆ ಮನೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ ಸರು. ನಂತರ ಇವಳು ಉಳ್ಕೊಳ್ಳೋಕೆ ಬಾಡಿಗೆ ಮನೆ ಹುಡ್ಕೋಕೆ ಟ್ರೈ ಮಾಡ್ತಿದ್ದಾಳೆ, ಆದ್ರೆ ಎಲ್ಲೂ ಸಿಕ್ತಿಲ್ಲ. ಹಾಗಾಗಿ ಇಂದರೇ ಇವಳಿಗೆ ಒಂದು ಮನೆ ಕೊಡ್ಸಿ ತರಕಾರಿ ಮತ್ತೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಳೋಕೆ ಇವಳನ್ನ ಮಾರ್ಕೆಟ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಥಂಡಾಯಿ ಡ್ರಿಂಕ್ ಸಿಗುತ್ತೆ ಬಾ ಅಂತ ಇಂದರ್ ಇವಳನ್ನ ಕರ್ಕೊಂಡ್ ಬಂದು ನಾರ್ಮಲ್ ಡ್ರಿಂಕ್ ಇವಳಿಗೆ ಕೊಟ್ಟು ಬಂಗಿ ಮಿಕ್ಸ್ ಮಾಡಿರೋ ಡ್ರಿಂಕ್ ನ ಇವನ್ ಇಸ್ಕೊಂತಾನೆ. ನಿಂದ್ರಲ್ಲಿ ಏನಿದೆ ಸ್ಪೆಷಲ್ ಅಂತ ಸರು ಕೇಳಿದಾಗ ದೇವರ ಪ್ರಸಾದ ಇದೆ ಅಂತ ಇಂದರ್ ಹೇಳ್ತಿದ್ದಂಗೆ ಹಾಗಾದ್ರೆ ಅದನ್ನ ನನಗೆ ಕೊಡು ಅಂತ ನಮಸ್ಕಾರ ಮಾಡಿ ಇದನ್ನ ಕುಡಿದ್ಬಿಡ್ತಾಳೆ. ಈಗ ನಶೆಯಲ್ಲಿ ತೇಲಾಡ್ಕೊಂಡು ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಕೊನೆಗೂ ಮನೆಗೆ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬರ್ತಾರೆ. ಮುಂದಿನ ದಿನ ಹೀಗೆ ಇಬ್ರು ಮಾತಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಒಬ್ರು ದೊಡ್ಡ ಲಾಯರ್ ತಮ್ಮ ವಾಲೆಟ್ ನ ಮಿಸ್ ಆಗಿ ಕೆಳಗೆ ಬೀಳ್ಸ್ಕೊಂಡು ಹೋಗ್ತಾರೆ. ಅದನ್ನ ಯಾರೋ ಒಬ್ಬ ಎತ್ಕೊಳ್ಳೋದನ್ನ ನೋಡಿ ಸರು
ಆ ವ್ಯಕ್ತಿಯಿಂದ ವಾಲೆಟ್ ಕಿತ್ಕೊಂಡು ಆ ಲಾಯರ್ಗೆ ಇದನ್ನ ವಾಪಸ್ ಕೊಟ್ಬರೋದಕ್ಕೆ ನೋಡಿದಾಗ ಇಂದರ್ ವಾಲೆಟ್ ಅಲ್ಲಿ ಇರೋ ಫೋಟೋ ಅನ್ನ ನೋಡಿ ಕೋಪ ಮಾಡ್ಕೊಂಡು ಹೋಗ್ತಾನೆ. ಈ ವಾಲೆಟ್ ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಅಂತ ಲಾಯರ್ ನ ಹುಡ್ಕೊಂಡು ಹೋಗಿ ಇದನ್ನ ರಿಟರ್ನ್ ಮಾಡ್ತಾಳೆ ಸರು. ಈ ಲಾಯರ್ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಇಂದರ್ ಅವರಪ್ಪ ರಾಜ್ ಇಂದರ್ ಆಗಿದ್ದಾರೆ. ಇಂದರ್ ತನ್ನ ತಂದೆಯಿಂದ ಯಾವ ಕಾರಣಕ್ಕೆ ದೂರ ಆಗಿದ್ದಾನೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ತನ್ನ ತಂದೆಯ ಮುಖ ನೋಡೋಕು ಇಂದರ್ಗೆ ಇಷ್ಟ ಇಲ್ಲ. ಸರು ವಾಪಸ್ ಇಂದರ್ ಹತ್ರ ಬಂದಾಗ ಕೋಪದಲ್ಲಿ ಇವಳನ್ನ ತಳ್ಳಿ ಕೆಳಗೆ ಬೀಳ್ಸಿ ಮನೆಗೆ ಬಂದು ಕುಡಿಯೋಕೆ ಶುರು ಮಾಡ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಸರು ಜೊತೆ ಆ ರೀತಿ ನಡ್ಕೋಬಾರ್ದಾಗಿತ್ತು ಅಂತ ಇವಳ ಮನೆ ಹತ್ರ ಬಂದ್ರೆ ಇಲ್ಲಿ ಸರುನೇ ಇಲ್ಲ. ಎಲ್ಲಾ ಕಡೆ ಇವನು ಸರುನ ಹುಡ್ಕೋಕೆ ಶುರು ಮಾಡಿದಾಗ ಒಂದು ಜಾಗದಲ್ಲಿ ರೋಡ್ ಸೈಡ್ ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ದಾಳೆ. ಇಂದರ್ ಕೊಡ್ಸಿರೋ ಮನೆಗೆ ಯಾಕೆ ಹೋಗ್ಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ಇಲ್ಲೇ ಕುತ್ಕೊಂಡಿದ್ದಾಳೆ ಸರು. ಆದ್ರೆ ಇಂದರ್ ಬಂದು ಸಾರಿ ಕೇಳಿದಾಗ ಇವನನ್ನ ಸರು ತಪ್ಕೊಂತಾಳೆ. ಇಲ್ಲೇ ಟ್ಯಾಕ್ಸಿಯಲ್ಲಿ ಇದ್ದ ಜೈರಾಮ್ ಇದನ್ನ ನೋಡಿ ಫುಲ್ ಉರ್ಕೊಂತಾ ಇದ್ದಾರೆ. ಇಂದರ್ ಟ್ಯಾಕ್ಸಿಯಲ್ಲಿ ಇವಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸರು ಒಂದು ಬುಕ್ ನ ಓದಿ ಇವನ ತಂದೆ ರಾಜಿಂದರ್ ಬಗ್ಗೆ ತಿಳ್ಕೊಂಡಿರೋ ವಿಷಯ ಹೇಳ್ತಾಳೆ. ಇವರ ಮನೆ ಹತ್ರ 1858ರ ಹಳೆ ಮರ ಕೂಡ ಇದೆ. ಈ ವಿಷಯ ಇವಳಿಗೆ ಬುಕ್ ನ ಓದಿ ಗೊತ್ತಾಗಿದೆ. ಇದನ್ನ ತಿಳ್ಕೊಂಡು ಇವಳು ಏನ್ ಮಾಡ್ತಾಳೆ ಅಂತ ಸ್ನೇಹಿತರೆ ಮುಂದೆ ಗೊತ್ತಾಗುತ್ತೆ. ಈ ಮೂವಿಯನ್ನ ಒಂದು ಸಲ ನೋಡಿ ಎರಡನೇ ಬಾರಿ ನೋಡಿದಾಗ ಕೆಲವೊಂದು ಸೀನ್ಗಳು ಯಾಕೆ ಮೊದ್ಲೇ ತೋರಿಸಿದ್ದಾರೆ ಅನ್ನೋದು ಮೂವಿಯ ಕೊನೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನಿಮ್ ತಂದೆಗೆ ಹತ್ರ ಆಗ್ಬೇಕು ಅಂದ್ರೆ ನೀನ್ ಏನ್ ಮಾಡ್ಬೇಕು ಅಂತ ಇಂದರ್ ಕೇಳಿದಾಗ ನಾನು ನಮ್ ತಂದೆ ಇಷ್ಟಪಟ್ಟ ಹಾಗೆ IIT IIM ಅಲ್ಲಿ ಓದಿರೋ ಹುಡುಗನನ್ನ ನಾನು ಮದುವೆ ಆಗ್ಬೇಕು, ಆಗ ನನ್ನ ಅವರು ಒಪ್ಕೋಬಹುದು. ಆದ್ರೆ ನಂತರ ವಿಭೂತಿ ಆಂಟಿನ ಯಾರು ಮದುವೆ ಆಗ್ತಾರೆ ಅಂತ ಹೇಳ್ತಾಳೆ. ಅಂದ್ರೆ ಇವಳನ್ನ ನೋಡೋಕೆ ಬಂದಿದ್ದ ಹುಡುಗರಿಗೆ ಇವಳು ವಿಭೂತಿ ಹಚ್ಚೋದು ಕೂಡ ಪ್ರಾಬ್ಲಮ್ ಆಗಿದೆ. ಸೊ ಇವಳಿಗೆ ಹೊಸ ರೂಪ ಕೊಡೋಕೆ ಅಂತ ಇಂದರ್ ಇವಳನ್ನ ಧಾರಾವಿಯಲ್ಲಿರೋ ಸ್ಮಗ್ಲರ್ ಮುಸ್ತಕಿನ್ ಬಾಯ್ ಹತ್ರ ಕರ್ಕೊಂಡ್ ಬರ್ತಾನೆ. ಡಿಸೈನರ್ ವಸ್ತುಗಳನ್ನ ಇವನು ಇಲ್ಲಿಗಲ್ ಆಗಿ ಹೊರದೇಶದಿಂದ ತಗೊಂಡ್ ಬರ್ತಾನೆ. ಆದ್ರೆ ಒಳ್ಳೆ ಆರ್ಟಿಸ್ಟ್ ಕೂಡ ಆಗಿರೋದ್ರಿಂದ ನೋಡ್ತಿದ್ದಂಗೆ ಹಳೆ ಸರುನೆ ಮರ್ತೋಗೋ ಹಾಗೆ ಮೇಕ್ ಓವರ್ ಮಾಡಿ ಹೊಸ ಸರುನ ಇಂದರ್ ಮುಂದೆ ಕರ್ಕೊಂಡ್ ಬಂದು ನಿಲ್ಲಿಸ್ತಾನೆ. ಈಗ ನನ್ನ ಫ್ಯಾಮಿಲಿ ಅವರು ನನ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಿದ್ರು ಅಂತ ಸರು ಹೇಳಿದಾಗ ಹಾಗಿದ್ರೆ ಬಾ ನಿಮ್ ಫ್ಯಾಮಿಲಿಗೆ ನೀನು ನೀಟಾಗಿ ರೆಡಿ ಆಗಿರೋದನ್ನ ತೋರ್ಸೋಣ ಅಂತ ಇಂದರೇ ಇವಳ ಮನೆ ಹತ್ರ ಕರ್ಕೊಂಡ್ ಬಂದಾಗ ಇಬ್ಬರು ಶಾಕಿಂಗ್ ದೃಶ್ಯವನ್ನ ನೋಡ್ತಾರೆ. ಇವರಪ್ಪ ಸರುನ ಅಂತ್ಯ ಸಂಸ್ಕಾರ ಕೂಡ ಮಾಡಿ ಆಗ್ಲೇ ಪಿಂಡದಾನ ಕೂಡ ಮಾಡ್ತಾ ಇದ್ದಾರೆ. ಫೋಟೋಗೆ ಹಾರ ಹಾಕಿರೋದು ನೋಡಿ ಸರು ಫುಲ್ ಶಾಕ್ ಆಗಿದ್ದಾಳೆ. ಇಂದರ್ಗೆ ತುಂಬಾನೇ ಕೋಪ ಬಂದಿದೆ. ಸರು ಹೇಳ್ತಾಳೆ, ನೀನು ನನಗೆ ಕೊಟ್ಟಿರೋ ಈ ಸುಂದರವಾದ ರೂಪ ನಾನು ಕಳ್ಕೊಳ್ಳಲ್ಲ, ಹೀಗೆ ಕೆಲ್ಸಕ್ಕೆ ಹೋಗ್ತೀನಿ. ಯಾರಾದ್ರೂ ಹುಡುಗ ನನ್ನ ನೋಡಿ ಮದುವೆ ಆಗೋದಕ್ಕೆ ಕೇಳಿದಾಗ ನಮ್ಮ ಅಪ್ಪನ ಹತ್ರ ಬಂದು ಆಶೀರ್ವಾದ ಪಡ್ಕೊಂತೀನಿ ಅಂತ ಹೇಳ್ತಾಳೆ. ಮುಂದಿನ ದಿನ ಲೈಬ್ರರಿಗೆ ಬಂದಾಗ ಅಭಿಮನ್ಯು ಇವಳ ಹೊಸ ರೂಪವನ್ನ ನೋಡಿ ಫುಲ್ ಇಂಪ್ರೆಸ್ ಆಗಿದ್ದಾನೆ. ಆದ್ರೆ ಇವತ್ತೇ ಇವಳ ಜೊತೆ ಮಾತಾಡೋಕೆ ಇವನ್ಗೆ ಆಗಲ್ಲ. ಮುಂದಿನ ದಿನ ಸರುಗೆ ಹುಷಾರಿಲ್ಲ ಅಂತ ಲೈಬ್ರರಿಗೆ ಬಂದಿಲ್ಲ. ಸರುಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಇವಳ ಮನೆಗೆ ಇಂದರ್ ಬರ್ತಾನೆ. ಇಂದರ್ ಇವಳಿಗೋಸ್ಕರ ಇವಳ ತಂದೆಗೆ ಇಷ್ಟ ಆಗೋ ಹುಡುಗರ ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದಾನೆ. ನಾಳೆಯಿಂದ ಹುಡುಗರು ಒಬ್ರಾದ್ಮೇಲೆ ಒಬ್ರು ನಿನ್ನ ಮೀಟ್ ಮಾಡೋಕೆ ಬರ್ತಾರೆ ಅಂತ ಹೇಳಿ ಹೋಗ್ತಾನೆ. ಆದ್ರೆ ಸರು ಈಗ ಲೈಬ್ರರಿಗೆ ಬಂದಾಗ ಇವಳು ಬರೋದನ್ನೇ ಕಾಯ್ಕೊಂಡಿದ್ದ ಅಭಿಮನ್ಯು ಇವಳಿಗೆ ಪ್ರಪೋಸ್ ಮಾಡಿ ತನ್ನ ಜೊತೆ ಮದುವೆ ಆಗೋದಕ್ಕೆ ಕೇಳ್ತಾನೆ. ಸರು ಇದಕ್ಕೇನೆ ಕಾಯ್ತಾ ಇದ್ಲು, ಹಾಗಾಗಿ ತುಂಬಾನೇ ಖುಷಿ ಆಗೋಗ್ತಾಳೆ. ಇದೇ ಸಮಯಕ್ಕೆ ಇಂದರ್ ಒಬ್ಬ ಹುಡುಗನನ್ನ ಮೀಟ್ ಮಾಡ್ಸೋಕೆ ಸರು ಹತ್ರ ಬಂದಾಗ ಇಲ್ಲ ಅಭಿಮನ್ಯು ನನ್ನನ್ನ ಮದುವೆ ಆಗ್ತಾನಂತೆ, ಅವನು IIT IIM ಹುಡುಗ ಆಗಿದ್ದಾನೆ, ಮದುವೆಗೆ ನಾನು ಒಪ್ಕೊಳ್ಳ ಅಂತ ಇಂದರ್ಗೆ ಕೇಳಿದಾಗ ಆಯ್ತು ಒಪ್ಕೋ ಅಂತ ಹೇಳಿ ಹೋಗ್ತಾನೆ ಇಂದರ್. ಇದಾದ್ಮೇಲೆ ಅಭಿಮನ್ಯು ಮತ್ತೆ ಸರು ಇಬ್ರು ಜೊತೆಗೆ ಸಮಯ ಕಳೆಯೋಕೆ ಶುರು ಮಾಡ್ತಾರೆ. ಇದನ್ನ ಇಂದರ್ ಕೈಯಲ್ಲಿ ನೋಡೋಕೆ ಆಗ್ತಿಲ್ಲ, ಯಾಕಂದ್ರೆ ಇವನು ಕೂಡ ಸರುನ ಇಷ್ಟಪಡ್ತಾ ಇದ್ದಾನೆ. ಇವನ ರೀತಿ ಕ್ರಿಮಿನಲ್ ನ ಮದುವೆ ಆದ್ರೆ ಸರು ಅವರಪ್ಪ ಅವಳನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಮ್ನೆ ಇದ್ದಾನೆ ಅಷ್ಟೇ. ಇದೆಲ್ಲದರ ನಡುವೆ ಸರುಗೆ ಮತ್ತೆ ಹುಷಾರಿಲ್ದಂಗಾಗುತ್ತೆ. ಇವಳಿಗೆ ಜ್ವರ ಬಂದಿದೆ. ಅವಾಗ ಜ್ವರ ತಲೆನೋವು ಬರೋದೆಲ್ಲ ಆಗ್ತಾನೆ ಇದೆ. ಮದುವೆಗೆ ರೆಡಿ ಆಗೋಕೆ ಇಂದರ್ ಇವಳನ್ನ ಮುಸ್ತಕಿನ್ ಬಾಯ್ ಹತ್ರ ಇವಳನ್ನ ಕರ್ಕೊಂಡ್ ಬಂದು ಇವಳಿಗೆ ಸೂಟ್ ಆಗೋ ಹಾಗೆ ಸೀರೆನ ಕೊಡಿಸ್ತಾನೆ. ಇದೆಲ್ಲದರ ನಡುವೆ ಇಂದರ್ ಜಿಮ್ ಜೊತೆಗೆ ಕುಡಿಯೋದು ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾನೆ. ಒಂದಿನ ಸರು ಇಂದರ್ಗೆ ತನ್ನ ಮದುವೆಯ ಮೊದಲನೇ ಇನ್ವಿಟೇಷನ್ ಕೊಡ್ಬೇಕು ಅಂತ ಕರೆದಿದ್ದಾಳೆ. ಮದುವೆ ಆದ್ಮೇಲೆ ಅಭಿಮನ್ಯು ಸರುನ ಟರ್ಕಿಗೆ ಕರ್ಕೊಂಡು ಹೊರಟಿದ್ದಾನೆ. ವೀಸಾಗೆ ಬ್ಲಡ್ ಟೆಸ್ಟ್ ಕಂಪಲ್ಸರಿ ಅಂತ ರಕ್ತ ತಗೊಂಡಿದ್ದಾರೆ. ಕೊನೆಗೂ ಸರುನ ಮದುವೆಯ ದಿನ ಬಂದೇ ಬಿಡ್ತು. ಇಂದರ್ ಬೇಜಾರಲ್ಲೇ ಸರುನ ಕರ್ಕೊಂಡು ರಿಜಿಸ್ಟ್ರಾರ್ ಆಫೀಸ್ಗೆ ಬರ್ತಾನೆ. ಆದ್ರೆ ತುಂಬಾನೇ ಹೊತ್ತಾದ್ರೂ ಅಭಿಮನ್ಯು ಬರಲ್ಲ. ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ. ಅಭಿಮನ್ಯುನ ಆಫೀಸ್ ಅವರು ಸರುನ ನೋಡಿ ನಗಾಡ್ತಾ ಇದ್ದಾರೆ. ಇದರಿಂದ ಸರು ಫ್ರಸ್ಟ್ರೇಟ್ ಆಗಿ ಸೀದಾ ಅಭಿಮನ್ಯುನ ಮನೆಗೆ ಬರ್ತಾಳೆ. ಹಿಂದೆನೆ ಟ್ಯಾಕ್ಸಿಯಲ್ಲಿ ಇಂದರ್ ಕೂಡ ಬಂದಾಗ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅಭಿಮನ್ಯು ಮದುವೆನ ಕ್ಯಾನ್ಸಲ್ ಮಾಡಿದ್ದಾನೆ. ಇವರ ಅಪ್ಪ ಅಮ್ಮಂಗೆ ಸರುನ ಫ್ಯಾಮಿಲಿಯವರು ಇವಳ ಅಂತ್ಯ ಸಂಸ್ಕಾರ ಮಾಡಿರೋ ವಿಷಯ ಗೊತ್ತಾಗಿ ಇಂಥ ಹುಡುಗಿ ಜೊತೆ ನಮ್ಮ ಮಗನ ಮದುವೆ ಮಾಡಲ್ಲ ಅಂತ ಮುಖಕ್ಕೆ ಹೊಡೆದಂಗ್ ಹೇಳ್ತಾರೆ. ಸರು ತುಂಬಾನೇ ಅಳ್ತಾ ಅಭಿಮನ್ಯು ಹಾಕಿದ್ದ ರಿಂಗ್ ಎಲ್ಲ ಕಿತ್ತು ಬಿಸಾಕಿ ಮೇಕಪ್ ಎಲ್ಲ ಅಳಿಸ್ಕೊಂತ ಇದ್ದಾಳೆ. ಇಂದರ್ ಇವಳಿಗೆ ಸಮಾಧಾನ ಮಾಡಿ ಇವಳನ್ನ ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೊಡ್ತಾನೆ. ಅಭಿಮನ್ಯು ಮತ್ತೆ ಸರು ಇಬ್ರು ಸೇರಿ ಒಂದು ರೆಸಾರ್ಟ್ ಅಲ್ಲಿ ಹನಿಮೂನ್ಗೆ ಅಂತ ರೂಮ್ ಬುಕ್ ಮಾಡಿದ್ರು. ಅಲ್ಲಿಗೆ ಸರು ಇಂದರ್ನ ಕರ್ಕೊಂಡ್ ಬರ್ತಾಳೆ. ಇಂದರ್ ಸರು ತುಂಬಾನೇ ಅಳ್ತಾ ಇರೋದ್ರಿಂದ ಇವಳಿಗೆ ಸಮಾಧಾನ ಮಾಡ್ತಾ ಇದ್ದ.
ಇದ್ದಾನೆ. ಇದೇ ಗ್ಯಾಪ್ ಅಲ್ಲಿ ಇಬ್ರು ಹತ್ರ ಆಗಿ ಇವ್ರದೇ ಹನಿಮೂನ್ ಇಲ್ಲಿ ಆಗೋಗುತ್ತೆ. ಮುಂದಿನ ದಿನ ಬೆಳಗ್ಗೆ ಸರು ಎಲ್ಲೂ ಕಾಣ್ತಿಲ್ಲ, ಎಲ್ಲಿ ಹೋದ್ಲು ಅಂತ ಇಂದರ್ ಹೊರಗೆ ನೋಡಿದ್ರೆ ಅಭಿಮನ್ಯು ಬಂದು ಸರುನ ಕರ್ಕೊಂಡು ಹೋಗ್ತಿದ್ದಾನೆ. ಇಂದರ್ಗೆ ಸರು ಅಭಿಮನ್ಯು ನನ್ನ ಮೀಟ್ ಮಾಡೋಕೆ ಬಂದಿದ್ದ, ನನಗೆ ಗೊತ್ತಾಗ್ತಿಲ್ಲ ನಿನಗೆ ಸಾರಿ ಹೇಳೋ, ಥ್ಯಾಂಕ್ಸ್ ಹೇಳೋ ಇಲ್ಲ ಗುಡ್ ಬೈ ಹೇಳಲ್ಲ ಅಂತ ಮೆಸೇಜ್ ಮಾಡಿದ್ದಳೆ. ಇದರಿಂದ ಇಂದರ್ಗೆ ತುಂಬಾನೇ ಬೇಜಾರಾಗುತ್ತೆ. ಈ ಹುಡುಗಿರ್ ಸವಾಸನೆ ಬೇಡ ಅಂತ ಹೇಳಿ ಎಲ್ಲಾ ಲಗೇಜ್ ಪ್ಯಾಕ್ ಮಾಡಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸರು ಅವ್ರ ಅಮ್ಮ ಅರುಂಧತಿ ಇಂದರ್ನ ಮನೆಗೆ ಬರ್ತಾರೆ. ಕಾವೇರಿಯ ಮದುವೆಯ ಇನ್ವಿಟೇಷನ್ ಕಾರ್ಡ್ ನ ಸರುಗೆ ಕೊಡೋಕಾಗುತ್ತಾ ಅಂದಾಗ ಮೊದ್ಲು ಇವನು ಇಲ್ಲ ನಾನು ಅವಳನ್ನ ಮೀಟ್ ಮಾಡ್ತಿಲ್ಲ ಅಂತ ಹೇಳಿದ್ರು ಕೂಡ ಇವರು ಬೇಜಾರ್ ಮಾಡ್ಕೊಂತಾರೆ ಅಂತ ಇನ್ವಿಟೇಷನ್ ಕಾರ್ಡ್ ಇಸ್ಕೊಂಡು ಸರುಗೆ ತಲುಪಿಸ್ತೀನಿ ಅಂತ ಹೇಳ್ತಾನೆ ಇಂದರ್. ಆದ್ರೆ ಸರು ಇವನಿಗೆ ಎಲ್ಲೂ ಸಿಕ್ತಿಲ್ಲ, ಲೈಬ್ರರಿಯಲ್ಲೂ ಕೆಲಸ ಬಿಟ್ಟಿದ್ದಳೆ. ಅದಕ್ಕೆ ಅಭಿಮನ್ಯುನ ಆಫೀಸ್ಗೆ ಹೋಗಿ ಇನ್ವಿಟೇಷನ್ ಕೊಟ್ಟಾಗ ಅಭಿಮನ್ಯು ಹೇಳ್ತಾನೆ ಇಲ್ಲ ನಾನು ಕೂಡ ಸರುನ ನೋಡೇ ಇಲ್ಲ, ಅವತ್ತು ರೆಸಾರ್ಟ್ ಅಲ್ಲಿ ಅಷ್ಟೇ ನಾನು ಅವಳನ್ನ ಕೊನೆ ಬಾರಿ ಮೀಟ್ ಮಾಡಿದ್ದು, ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲ ಅಂದಾಗ ಇಂದರ್ ತಲೆ ಕೆಡಿಸ್ಕೊಂಡು ಸರುನ ಹುಡ್ಕೋಕೆ ಶುರು ಮಾಡ್ತಾನೆ. ಆದ್ರೆ ಎಲ್ಲೇ ಹುಡುಕಿದ್ರು ಅವಳು ಸಿಗದೆ ಇದ್ದಾಗ ಮುಸ್ತಕಿನ್ ಬಾಯ್ನ ಹೆಲ್ಪ್ ತಗೊಂಡು ಟ್ರಾವೆಲ್ ಏಜೆನ್ಸಿಗಳಲ್ಲಿ ಸರು ಎಲ್ಲಿಗಾದ್ರೂ ಹೋಗಿದ್ದಾಳ ಅಂತ ಚೆಕ್ ಮಾಡಿಸಿದಾಗ ಕೊನೆಗೂ ಸರು ಕುಲ್ಲು ಮನಾಲಿಗೆ ಅಂದ್ರೆ ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಹಿಂದೆನೆ ಇಂದರ್ ಅವಳು ಹೋಗಿರೋ ಜಾಗಕ್ಕೆ ಹುಡ್ಕೊಂಡ್ ಬಂದು ಒಂದಷ್ಟು ಜನರಿಗೆ ವಿಚಾರಿಸಿದಾಗ ಕೊನೆಗೂ ಸರು ಸಿಗ್ತಾಳೆ. ಆದ್ರೆ ಸರುಗೆ ಇಂದರ್ ಜೊತೆ ಮಾತಾಡೋಕು ಇಷ್ಟ ಇಲ್ಲ. ರೆಸಾರ್ಟ್ ಅಲ್ಲಿ ನಾವಿಬ್ರು ರಾತ್ರಿ ಕಳೆದಾದ್ಮೇಲೆ ನಿನಗೆ ನಾನ್ ಏನಾಗ್ಬೇಕು ಅಂತ ಇಂದರ್ ಕೇಳ್ತಾನೆ. ಅದನ್ನ ಸೀರಿಯಸ್ ಆಗಿ ತಗೋಬೇಡ, ಅಭಿಮನ್ಯುನ ಮರೆಯೋಕೆ ಅಷ್ಟೇ ಅದೆಲ್ಲ ನಡೆದಿದ್ದು ಅಂತ ಹೇಳ್ತಿದ್ದಂಗೆ ಇಂದರ್ಗೆ ಬೇಜಾರಾಗಿ ಇಲ್ಲಿಂದ ಹೊಡ್ತಾನೆ. ಸರು ಖಂಡಿತ ಇವನಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ. ಅದಕ್ಕೆ ರೋಡ್ ಹತ್ರ ಬಂದು ಅಳ್ಬೇಕಾದ್ರೆ ಕಾವೇರಿಯ ಮದುವೆ ಇನ್ವಿಟೇಷನ್ ಕೊಡೋಕೆ ಇಂದರ್ ಬಂದಾಗ ಇವನನ್ನ ತಪ್ಕೊಂಡು ಅಳೋಕೆ ಶುರು ಮಾಡಿದವಳು ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ತಾಳೆ. ಮೂಗಿಂದ ರಕ್ತ ಬೇರೆ ಬರ್ತಾ ಇದೆ. ಇವಳ ಐಡಿ ಕಾರ್ಡ್ ನ ನೋಡಿದಾಗ ಗೊತ್ತಾಯ್ತು ಇವಳು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾಳೆ ಅಂತ. ಅದಕ್ಕೆ ಅದೇ ಹಾಸ್ಪಿಟಲ್ಗೆ ಸರುನ ಇಂದರ್ ಕರ್ಕೊಂಡ್ ಬಂದಾಗ ಡಾಕ್ಟರ್ ಹೇಳ್ತಾರೆ ಇವಳಿಗೆ ಬ್ರೈನ್ ಟ್ಯೂಮರ್ ಆಗಿದೆ, ಮೆದುಳಿನ ಆಳವಾದ ಜಾಗದಲ್ಲಿ ಇರೋದ್ರಿಂದ ಟ್ರೀಟ್ಮೆಂಟ್ ಕಷ್ಟ ಆಗ್ತಿದೆ. ಈ ವಿಷಯ ಅಭಿಮನ್ಯುಗೂ ನಾವು ಹೇಳಿದ್ವಿ, ಸರು ತುಂಬಾನೇ ಎತ್ತರವಾದ ಪ್ರದೇಶಗಳಿಗೆ ಹೋಗೋದು ಬೇಡ ಅಂತ ಕೂಡ ವಾರ್ನ್ ಮಾಡಿದ್ವಿ ಎಂದಾಗ ತಕ್ಷಣ ಇಂದರ್ ಅಭಿಮನ್ಯುನ ಮೀಟ್ ಮಾಡಿ ಇವನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಈ ವಿಷಯ ಗೊತ್ತಾಗಿನೇನಾ ನೀನು ಮದುವೆ ಮುರಿದಿದ್ದು ಅಂತ. ಆದ್ರೆ ಇಲ್ಲ, ವೀಸಾಗೆ ಅಪ್ಲೈ ಮಾಡೋಕೆ ಅಂತ ಬ್ಲಡ್ ಟೆಸ್ಟ್ ಮಾಡಿದ್ರಲ್ಲ, ಆ ಟೆಸ್ಟ್ ರಿಸಲ್ಟ್ ನೋಡಿ ಡಾಕ್ಟರ್ ಅಭಿಮನ್ಯುಗೆ ಕಾಲ್ ಮಾಡಿ ವಿಷಯ ತಿಳಿಸಿರ್ತಾರೆ. ಈ ವಿಷಯ ಗೊತ್ತಾಗೋ ಅಷ್ಟ್ರಲ್ಲಿ ಆಗ್ಲೇ ಅಭಿಮನ್ಯು ಮದುವೆ ಮುರಿದಾಗಿತ್ತು. ಡಾಕ್ಟರ್ ಅಭಿಮನ್ಯುಗೆ ವಿಷಯ ತಿಳಿಸ್ತಿದ್ದಂಗೆ ಸರುನ ಹುಡ್ಕೊಂಡು ರೆಸಾರ್ಟ್ಗೆ ಬಂದಿದ್ದ. ಇದನ್ನೇ ಅವತ್ತು ರೆಸಾರ್ಟ್ ಅಲ್ಲಿ ಇಂದರ್ ನೋಡಿದ್ದು. ಸರು ಇದರ ಬಗ್ಗೆ ಯಾರಿಗೂ ಹೇಳ್ಬೇಡ, ಇಂದರ್ಗಂತೂ ಮೊದ್ಲೇ ಹೇಳ್ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿರ್ತಾಳೆ. ಹಾಗಾಗಿ ಅಭಿಮನ್ಯು ಇಂದರ್ಗೆ ಏನು ಹೇಳಿರಲ್ಲ. ಈ ಮೂವಿಯಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಸ್ನೇಹಿತರೆ ಕೆಲವೊಂದು ಸೀನ್ ಗಳಲ್ಲಿ ಸರುಗೆ ಅವಾಗವಾಗ ಹುಷಾರಿಲ್ದೇ ಇರೋದನ್ನ ತೋರಿಸ್ತಾ ಇರ್ತಾರೆ. ಇವಳಿಗೆ ತಲೆನೋವು ಬರ್ತಾ ಇರುತ್ತೆ, ಜ್ವರ ಕಾಣಿಸ್ಕೊಂತಾ ಇರುತ್ತೆ. ಅದಕ್ಕೆಲ್ಲ ಕಾರಣ ಏನಂದ್ರೆ ಇವಳಿಗೆ ಈ ಕಾಯಿಲೆ ಬಂದಿರೋದು. ನಂತರ ಸರುಗೆ ತನ್ನ ತಂಗಿಯ ಮದುವೆಯನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಹಾಗಾಗಿ ಮೊದಲು ಇಂದರ್ ಯಾರಿಗೂ ಕಾಣ್ದಂಗೆ ಮದುವೆ ನಡೀತಿರೋ ಜಾಗದಲ್ಲಿ ಕ್ಯಾಮರಾಗಳನ್ನ ಫಿಕ್ಸ್ ಮಾಡಿ ಹತ್ರದ ಒಂದು ರೂಮ್ ಅಲ್ಲೇ ಟಿವಿಗೆ ಕ್ಯಾಮರಾ ಕನೆಕ್ಟ್ ಮಾಡಿದ್ದಾನೆ. ಡಾಕ್ಟರ್ಸ್ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಸರುನ ಟಿವಿಗಳಿರೋ ರೂಮ್ಗೆ ಕರ್ಕೊಂಡ್ ಬಂದು ಮದುವೆಯನ್ನ ಲೈವ್ ಆಗಿ ತೋರಿಸ್ತಾನೆ. ಸರು ಇದರಿಂದ ತುಂಬಾನೇ ಖುಷಿ ಆಗಿದ್ದಾಳೆ. ಇದೇ ಸಂದರ್ಭದಲ್ಲಿ ಇಂದರ್ ಸರುಗೆ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಇದಕ್ಕೆ ಸರು ಒಪ್ಪಲ್ಲ, ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿನಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಇವಳಿಗೆ ಈ ಕಾಯಿಲೆ ಬರೋದಕ್ಕೆ ಕಾರಣ ತಂದೆ ತಾಯಿಯ ಶಾಪ ಅಂತ ಇವಳು ಅನ್ಕೊಂಡಿದ್ದಾಳೆ. ಸರು ಬದುಕಿದ್ದಾಗ್ಲೇ ಅವಳ ಅಂತ್ಯ ಸಂಸ್ಕಾರ ಮಾಡಿದರೆ ತಂದೆ ತಾಯಿ ಮನ್ಸಿಂದ ಆಶೀರ್ವಾದ ಮಾಡ್ಲಿ ಅಥವಾ ಶಾಪ ಹಾಕ್ಲಿ ಅದು ನಡೆದೇ ನಡೆಯುತ್ತೆ ಅಂತ ಹೇಳ್ತಿದ್ದಾಳೆ ಸರು. ಮತ್ತೆ ಅವಳ ಮೂಗಿಂದ ಈಗ ರಕ್ತ ಬರ್ತಾ ಇದೆ. ಇಂದರ್ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ಆಮೇಲೆ ಅವನು ಬೇಜಾರಲ್ಲಿ ಕುಡಿದು ಟೈಟ್ ಆಗಿ ಸರು ಅವರ ಮನೆಗೆ ಹೋಗಿ ಸರುನ ಫೋಟೋಗೆ ಹಾಕಿರೋ ಹಾರ ಕಿತ್ತಾಕ್ದಾಗ ಜೈರಾಮ್ ಇವನಿಗೆ ಹೊಡೆದು ಪೊಲೀಸ್ಗೆ ಫೋನ್ ಮಾಡೋಕೆ ಹೇಳ್ತಾ ಇದ್ದಾರೆ. ಇಂದರ್ ಹೇಳ್ತಾನೆ ನೀವು ಸರುನ ಫೋಟೋಗೆ ಹಾರ ಹಾಕೋದ್ ನಿಲ್ಲಿಸ್ಲಿಲ್ಲ ಅಂದ್ರೆ ಮತ್ತೆ ನಿಮ್ ಕೈಯಲ್ಲಿ ಹೊಡ್ಸ್ಕೊಳ್ಳೋಕೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ರಾತ್ರಿ ಎಲ್ಲ ಅಪಾರ್ಟ್ಮೆಂಟ್ ಮೇಲೆ ಚೆನ್ನಾಗಿ ಕುಡಿದು ಮಲಗಿದ್ದಾಗ ಜೈರಾಮ್ ಸೆಕ್ರೆಟರಿ ಎಲ್ಲ ಇಂದರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಆಫೀಸರ್ ಹರಿ ಬಂದು ಇವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದು ಕೂರ್ಸ್ಕೊಂತಾರೆ. ಸರುಗೆ ಫೋನ್ ಮಾಡ್ಬೇಕು, ಒಂದೇ ಒಂದು ಕಾಲ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂದ್ರು ಕೇಳ್ತಿಲ್ಲ. ಅದೇ ಇನ್ನೊಂದ್ ಕಡೆ ಸರು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ತಿದ್ದಾಳೆ. ಆದ್ರೆ ಡಾಕ್ಟರ್ ಡೈಲಿ ಚೆಕ್ಅಪ್ ಗೆ ಬರೋಕೆ ಹೇಳಿದ್ದಾರೆ. ಇಂದರ್ ಬರ್ತಾನೆ ಅಂತ ತುಂಬಾನೇ ಹೊತ್ತು ಕಾಯ್ತಿದ್ರು. ಅವನು ಬರ್ದೇ ಇದ್ದಾಗ ಒಬ್ಳೆ ಲೈಬ್ರರಿಗೆ ಬರ್ತಾಳೆ. ಇವಳು ಮೊದಲನೇ ಬಾರಿ ಇಂದರ್ಗೋಸ್ಕರ ಕೊಟ್ಟಿದ್ದ ಬುಕ್ ನ ನೋಡ್ಬೇಕಾದ್ರೆ
ಇದರಲ್ಲಿ ಇರೋ ಲೈಬ್ರರಿ ಕಾರ್ಡ್ ನ ಹಿಂದೆ ಇಂದರ್ ಬರ್ದಿದ್ದಾನೆ ಕರಡಿ ಹುಡುಗಿ ಕಾಫಿ ಅಂತ. ಈಗ ಸರುಗೆ ಫ್ಲಾಶ್ ಆಯ್ತು, ಇಂದರ್ ಯಾವಾಗ್ಲೂ ಬುಕ್ ನ ರಿಟರ್ನ್ ಮಾಡ್ಬೇಕಾದ್ರೆ ಕಾರ್ಡ್ ನ ಉಲ್ಟಾ ಇಟ್ಟು ಕೊಡ್ತಿದ್ದ, ಯಾಕಂದ್ರೆ ಎಲ್ಲಾ ಕಾರ್ಡ್ ಹಿಂದೆ ಅವನು ಏನೋ ಬರ್ದಿದ್ದಾನೆ. ಹಾಗಾಗಿ ಇಂದರ್ ಯಾವ್ಯಾವ ಬುಕ್ ತಗೊಂಡೋಗಿದ್ನೋ ಅದೆಲ್ಲ ಹುಡುಕಿ ಲೈಬ್ರರಿ ಕಾರ್ಡ್ ಹಿಂದೆ ಏನಿದೆ ಅಂತ ನೋಡ್ತಾ ಹೋಗ್ತಾಳೆ. ಲಿಫ್ಟ್ ಅಲ್ಲಿ ಮೊದಲನೇ ಬಾರಿ ನಿನ್ನ ನೋಡ್ದಾಗ್ಲೇ ನಿನ್ ಮೇಲೆ ಪ್ರೀತಿ ಆಗಿತ್ತು. ಅಳ್ತಾ ಇರೋ ಹುಡುಗಿಯರಿಂದ ನಾನು ಯಾವಾಗ್ಲೂ ದೂರ ಇರ್ತೀನಿ, ಆದ್ರೆ ನೀನು ಅಳ್ತಾ ಇರೋದನ್ನ ನೋಡಿದ್ರೆ ಮುತ್ಕೊಡ್ಬೇಕು ಅನ್ಸುತ್ತೆ ಅಂತ ಒಂದು ಕಾರ್ಡ್ ಮೇಲೆ ಬರ್ದಿದ್ದಾನೆ. ಇನ್ನೊಂದು ಕಾರ್ಡ್ ಮೇಲೆ ನಿನ್ನ ಮೀಟ್ ಮಾಡಿ 27 ದಿನ ಆಗಿದೆ, ಆದ್ರೂ ನಿನ್ನಿಂದ ಏನು ರಿಪ್ಲೈ ಬಂದಿಲ್ಲ. ಅಂದ್ರೆ ನಿನಗೆ ನಾನು ಇಷ್ಟ ಇಲ್ಲ ಅನ್ಸುತ್ತೆ, ಆದ್ರೆ ಯಾವತ್ತಾದ್ರೂ ಮನ್ಸ್ ಚೇಂಜ್ ಮಾಡಿದ್ರೆ ಈ ನಂಬರ್ಗೆ ಕಾಲ್ ಮಾಡು ಅಂತ ತನ್ನ ಫೋನ್ ನಂಬರ್ ಬರ್ದಿದ್ದಾನೆ. ಹಿಂದೆನೆ ಸರು ಈ ನಂಬರ್ಗೆ ಕಾಲ್ ಮಾಡ್ತಾಳೆ, ಆದ್ರೆ ಅಪಾರ್ಟ್ಮೆಂಟ್ ಮೇಲೆ ಇಂದರ್ ಫೋನ್ ನ ಬಿಟ್ಟೋಗಿದ್ದಾನೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ಇಂದರ್ ಇವರು ಫೋನ್ ಕಾಲ್ ಮಾಡೋಕೆ ಅವಕಾಶ ಕೊಡದೆ ಇದ್ದಾಗ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಿಂದೆನೆ ಪೊಲೀಸರು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವರಿಂದ ತಪ್ಪಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ರು ಕೊನೆಗೂ ಪೊಲೀಸ್ ಅವರ ಕೈಯಲ್ಲಿ ತಗ್ಲಾಕೊಂತಾನೆ ಇಂದರ್. ಇವನ ಕೈಗೆ ಹ್ಯಾಂಡ್ ಕಫ್ಸ್ ಹಾಕ್ತಾರೆ, ಆದ್ರೆ ಹರಿ ಇವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಹೋಗಲ್ಲ. ಪೊಲೀಸ್ ಅವರಿಂದ ಇಷ್ಟೊಂದು ರಿಸ್ಕ್ ತಗೊಂಡು ತಪ್ಪಿಸ್ಕೊಂಡ್ ಬಂದಲ್ಲ, ಸಾರಿ ಹೇಳೋಕೋ ಐ ಲವ್ ಯು ಹೇಳೋಕೋ ಅಂತ ಕೇಳ್ತಾರೆ. ಇಂದರ್ ಸರುನ ಮೀಟ್ ಮಾಡ್ಬೇಕು ಅಂದಾಗ ಅವಳನ್ನ ಮೀಟ್ ಮಾಡೋಕೆ 10 ನಿಮಿಷ ಟೈಮ್ ಕೊಟ್ಟು ಲೈಬ್ರರಿಗೆ ಕರ್ಕೊಂಡ್ ಬರ್ತಾರೆ ಹರಿ. ಇಂದರ್ ಸರುನ ಮೀಟ್ ಮಾಡಿದಾಗ ಸರು ಕೇಳ್ತಾಳೆ, ನೀನು ನನ್ನ ಪ್ರೀತಿಸ್ತಿರೋ ವಿಷಯ ಯಾಕೆ ನನಗೆ ಮೊದ್ಲೇ ಹೇಳಲಿಲ್ಲ? ಅಭಿಮನ್ಯು ಜೊತೆ ಮದುವೆ ಆಗ್ಲಿ ಅಂತ ಯಾಕೆ ಸುಮ್ನಾದೆ ಅಂತ ಕೇಳಿದಾಗ, ನನ್ನಂತ ಕ್ರಿಮಿನಲ್ ನಿನ್ ಚಾಯ್ಸ್ ಆಗ್ಲಿ ನಿಮ್ಮ ಅಪ್ಪನ್ ಚಾಯ್ಸ್ ಆಗ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಸುಮ್ನಾದೆ ಅಂತಾನೆ ಇಂದರ್. ಇಂದರ್ಗೆ ತನ್ನನ್ನ ಮದುವೆ ಆಗು ಅಂತ ಇವಳು ಕೇಳ್ಕೊಂತಾ ಇದ್ದಾಳೆ. ಸಾಯೋಕ್ಕೂ ಮುಂಚೆ ಇಂದರ್ನ ಹೆಂಡತಿಯಾಗಿ ಸಾಯ್ಬೇಕು ಅನ್ನೋದು ಇವಳ ಆಸೆ. ಹರಿ ಇಂದರ್ನ ಕರ್ಕೊಂಡು ಹೋಗೋಕೆ ಬಂದಾಗ ಇವರಿಬ್ರು ಅಳ್ತಾ ಇರೋದನ್ನ ನೋಡಿ ಇವರ ಮನ್ಸು ಕರ್ಗೋಗುತ್ತೆ. ಇಂದರ್ನ ಕೈಗೆ ಹಾಕಿರೋ ಹ್ಯಾಂಡ್ ಕಫ್ಸ್ ಬಿಚ್ಚಿ ಇದನ್ನೇ ಇವರಿಗೆ ವೆಡ್ಡಿಂಗ್ ಗಿಫ್ಟ್ ಆಗಿ ಕೊಟ್ಟು ಹೋಗ್ತಾರೆ. ನಂತರ ನಾಳೆನೆ ಮದುವೆ ಆಗೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾದ್ರೆ ಸರು ಇಂದರ್ಗೆ ಇವಳ ಸಾವಿನ ನಂತರ ಡೆಡ್ ಬಾಡಿಯನ್ನ ಒಂದು ಸುಂದರವಾದ ಮರದ ಕೆಳಗೆ ಮಣ್ಣು ಮಾಡೋದಕ್ಕೆ ಹೇಳ್ತಾಳೆ. ಮರದ ಹತ್ರ ಇವಳಿಗೆ ಹತ್ರವಾದವರು ಬಂದಾಗ ಇವಳು ಮರದ ಹೂ ಆಗಿ ಮಳೆಯ ರೀತಿ ಅವರ ಮೇಲೆ ಸುರಿಬೇಕು ಅನ್ನೋದೇ ಇವಳ ಆಸೆ. ಇದನ್ನ ಕೇಳಿ ಇಂದರ್ ಸೀದಾ ಗನ್ ತಗೊಂಡು ಜೈರಾಮ್ನ ಮನೆಗೆ ಬಂದು ಮೊದಲು ಸರುನ ಫೋಟೋ ಮೇಲಿರೋ ಹಾರ ಮತ್ತೆ ತೆಗಿತಾನೆ. ನಂತರ ಜೈರಾಮ್ಗೆ ಗನ್ ತೋರಿಸಿ, ನಾಳೆ ನಾನು ಸರು ಜೊತೆ ಮದುವೆ ಆಗ್ತಾ ಇದ್ದೀನಿ, ನಿಮ್ಮನ್ನ ಇನ್ವೈಟ್ ಮಾಡೋಕೆ ಬಂದಿಲ್ಲ. ಸರು ತನ್ನ ಫೋಟೋ ಮೇಲೆ ಹಾರ ಇರೋದನ್ನ ನೋಡಿದ್ರೆ ಅವಳು ಕಣ್ಣೀರ್ ಹಾಕ್ತಾಳೆ. ಅವಳ ಕಣ್ಣೀರು ನಿಲ್ಸೋಕೆ ನಾನು ಸಾಯಿಸೋಕು ರೆಡಿ ಸಾಯೋಕು ರೆಡಿ ಅಂತ ಹೇಳ್ತಾನೆ. ಅರುಂಧತಿ ಕೂಡ ಇದೆಲ್ಲ ಇಲ್ಲಿಗೆ ನಿಲ್ಸಿ ಇನ್ನೆಷ್ಟು ದಿನ ಮುಂದುವರಿಸ್ತೀರಾ ಅಂತ ಜೈರಾಮ್ಗೆ ಹೇಳ್ತಾ ಇದ್ದಾರೆ. ಮುಂದಿನ ದಿನ ಇಂದರ್ ಮತ್ತೆ ಸರು ರಿಜಿಸ್ಟ್ರಾರ್ ಆಫೀಸ್ಗೆ ಮದುವೆ ಆಗೋಕೆ ಬಂದಾಗ ಸಾಕ್ಷಿಗೆ ಹರಿ ಅವರೇ ಬಂದಿದ್ದಾರೆ. ರಿಜಿಸ್ಟ್ರಾರ್ ಇವರಿಗೆ 7 ವಚನಗಳನ್ನ ಸ್ವೀಕರಿಸಿ ಮದುವೆ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಆದ್ರೆ ಇಂದರ್ ವಚನದಲ್ಲಿ ತಂದೆ ತಾಯಿಗೆ ಗೌರವ ಕೊಡೋದ್ರ ಬಗ್ಗೆ ಇರುತ್ತೆ. ಇದನ್ನ ಇಂದರ್ ಹೇಳಲ್ಲ. ನಾನು ನನ್ನ ತಂದೆಯನ್ನ ರೆಸ್ಪೆಕ್ಟ್ ಮಾಡಲ್ಲ, ಆದ್ರೂ ರೆಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಸುಳ್ಳು ಹೇಳ್ದಂಗಾಗುತ್ತೆ, ಅದಕ್ಕೆ ನಾವು ಹಾರ ಬದಲಾಯಿಸ್ಕೊಳ್ಳೋಣ ಸಾಕು ಅಂತ ಇಬ್ರು ಹಾರ ಬದಲಾಯಿಸ್ಕೊಳ್ಳೋ ಸಮಯಕ್ಕೆ ಸರು ಅವ್ರ ಅಪ್ಪ ಅಮ್ಮ ಬರ್ತಾರೆ. ಜೈರಾಮ್ ನಾನು ಮದುವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಸರುಗೆ ಕೇಳಿದಾಗ ಇಂದರ್ನ ಕೈ ಹಿಡ್ಕೊಂಡಿದ್ದ ಸರು ಇವನ ಕೈನ ಬಿಡ್ತಾಳೆ. ಇದರಿಂದ ಹರಿ ಅವ್ರಿಗೇನೆ ಬೇಜಾರಾಗ್ತಿದೆ. ಆದ್ರೆ ಜೈರಾಮ್ ನೆನ್ನೆ ಇಂದರ್ ಮನೆಗೆ ಬಂದು ನಿನಿಗೋಸ್ಕರ ಸಾಯಿಸೋಕು ರೆಡಿ ಸಾಯೋಕು ರೆಡಿ ಅಂತ ಹೇಳ್ದ. ಇವನಿಗಿಂತ ಒಳ್ಳೆ ಹುಡುಗ ಇನ್ನೆಲ್ ಸಿಗ್ತಾನೆ ಅಂತ ಹೇಳಿ ಇವರ ಮದುವೆಗೆ ಒಪ್ಪಿಗೆ ಕೊಡ್ತಾರೆ, ಆಶೀರ್ವಾದನೂ ಮಾಡ್ತಾರೆ. ಮದುವೆ ಆದ್ಮೇಲೆ ಇಬ್ರು ಸೈನ್ ಮಾಡಿ ಆಗ್ತಿದ್ದಂಗೆ ಮತ್ತೆ ಸರು ಪ್ರಜ್ಞೆ ತಪ್ತಾ ಇದ್ದಾಳೆ. ತಕ್ಷಣ ಇವಳನ್ನ ಎಲ್ಲರೂ ಸೇರಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಜೈರಾಮ್ ಮತ್ತೆ ಅರುಂಧತಿಗೆ ಇವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಡಾಕ್ಟರ್ಗೆ ಇವಳು ಯಾವಾಗ ಸರಿ ಹೋಗ್ತಾಳೆ, ನಾವು ದೊಡ್ಡದಾಗಿ ರಿಸೆಪ್ಷನ್ ಮಾಡ್ಬೇಕು ಅಂದಾಗ ಟೈಮೇ ಇವಳ ಹತ್ರ ಇಲ್ಲ ಅಂತ ಗೊತ್ತಾಗಿ ಇಬ್ಬರು ತುಂಬಾನೇ ದುಃಖ ಪಡ್ತಾರೆ. ಸ್ವಂತ ಮಗಳು ಬದುಕಿದ್ದಾಗ್ಲೇ ಅವಳ ಅಂತ್ಯ ಸಂಸ್ಕಾರ ಯಾವ ತಂದೆ ತಾಯಿ ಮಾಡ್ತಾರೆ, ಇದರಿಂದಾನೇ ಇದೆಲ್ಲ ಆಗ್ತಿರೋದು ಅಂತ ಜೈರಾಮ್ ತಲೆ ಚಚ್ಕೊಂಡು ಅಳ್ತಾ ಇದ್ದಾರೆ. ಇವರು ಅಳ್ತಾ ಇರೋದನ್ನ ನೋಡಿ ಹೊರಗೆ ನಿಂತಿರೋ ಇಂದರ್ ಕೂಡ ಅಳ್ಬೇಕಾದ್ರೆ ಸರು ರಿಜಿಸ್ಟ್ರಾರ್ ಆಫೀಸ್ ಅಲ್ಲೇ ಬಿಟ್ಟು ಬಂದಿದ್ದ ಪರ್ಸ್ ಮತ್ತೆ ಬುಕ್ ತಗೊಂಡ್ ಬಂದಿದ್ದಾರೆ ಹರಿ. ಈ ಬುಕ್ ಬೇರೆ ಯಾವ್ದು ಅಲ್ಲ, ಇಂದರ್ ಮತ್ತೆ ಅವರ ಅಪ್ಪ ಇರೋ ಫೋಟೋ ಇದೆಯಲ್ಲ ಅದೇ ಬುಕ್. ಈ ಬುಕ್ ನ ಪೇಜ್ ನಂಬರ್ 65 ಅಲ್ಲಿ ಒಣಗೋಗಿರೋ ಗುಲಾಬಿ ಇದೆ ಮತ್ತೆ ಪೆನ್ಸಿಲ್ ಅಲ್ಲಿ 1994ರಿಂದ 2015 ಅಂತ ಡೇಟ್ ಬರ್ದಿದೆ. ಅದೇ ಪೇಜ್ ಅಲ್ಲಿ ಇಂದರ್ ಮತ್ತೆ ಅವರಪ್ಪ 1858ರ ಹಳೆ ಮರದ ಮುಂದೆ ನಿಂತಿರೋ ಫೋಟೋ ಇದೆ. ಇದರ ಅರ್ಥ ಏನು ಅಂತ ಹರಿ ಕೇಳಿದಾಗ ಇದರ ಅರ್ಥ ಏನು ಅಂತ ಇಂದರ್ಗೆ ಗೊತ್ತಾಯ್ತು. ಅದಕ್ಕೆ ಸೀದಾ ತನ್ನ ತಂದೆಯ ಮನೆಗೆ ಬಂದು 1858ರ ಮರ ಇದೆಯಲ್ಲ ಆ ಜಾಗ ನನಗೆ ಬೇಕು ಅಂತ ಕೇಳ್ತಾನೆ. ಯಾಕಂದ್ರೆ ಆ ಮರದ ಕೆಳಗೆ ಸರುನ ಮಣ್ಣು ಮಾಡೋಕೆ. ಆದ್ರೆ ಇಂದರ್ನ ಶರ್ಟ್ ಮೇಲೆ ಸರುನ ರಕ್ತ ಆಗಿರೋದನ್ನ ನೋಡಿ ಈಗ ಯಾರನ್ನ ಕೊಲೆ ಮಾಡಿ ಬಂದಿದ್ಯಾ ಅಂತ
ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋಕೆ ಶುರು ಮಾಡಿದಾಗ ಏನು ಮಾತಾಡದೆ ಇವನು ವಾಪಸ್ ಸರು ಹತ್ರ ಬರ್ತಾನೆ. ನಾನು ಕೊಲೆ ಮಾಡಿದ್ದು ಯಾಕೆ ಅಂತ ನೀನು ಯಾವತ್ತು ಕೇಳಲೇ ಇಲ್ವಲ್ಲ ಅಂದಾಗ, ಯಾರನ್ನಾದ್ರೂ ಕಾಪಾಡೋಕೆ ಕೊಲೆ ಮಾಡಿರ್ತೀಯಾ, ಅದಕ್ಕೆ ಕೇಳಲಿಲ್ಲ ಅಂತೇಳೆ ಸರು. ಸೊ ಈಗ ಇಂದರ್ ಏನಾಗಿತ್ತು ಅಂತ ಹೇಳ್ತಾನೆ. ಇವನು 13 ವರ್ಷದ ಹುಡುಗ ಆಗಿದ್ದಾಗ ಇವನನ್ನ ನೋಡ್ಕೊಳ್ಳೋಕೆ ಒಬ್ರು ನ್ಯಾನಿ ಇರ್ತಾರೆ, ಅದೇ ಮಕ್ಕಳನ್ನ ನೋಡ್ಕೊಂತಾರಲ್ಲ ಅವರು. ಇಂದರ್ ಅವರನ್ನೇ ತಾಯಿಯ ರೀತಿ ನೋಡ್ತಾ ಇರ್ತಾನೆ. ಒಂದಿನ ಇವರ ಚಿಕ್ಕಪ್ಪ ನ್ಯಾನಿಯ ರೂಮ್ಗೆ ನುಗ್ಗಿ ಅವರ ಮೇಲೆ ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಟ್ಟಾಗ ನ್ಯಾನಿ ಚಿಕ್ಕಪ್ಪನ ಸಾಯಿಸ್ಬಿಡ್ತಾರೆ. ಚಿಕ್ಕಪ್ಪ ಮಾಡಿರೋದು ತಪ್ಪು, ನ್ಯಾನಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಕೊಲೆ ಮಾಡಿದ್ದಾರೆ ಅಂದ್ರೆ ಇವ್ರ ಅಪ್ಪ ರಾಜಿಂದರ್ ನಂಬಲ್ಲ ಅಂತ ಇಂದರ್ ಕೊಲೆ ಮಾಡಿದ್ದು ನಾನೇ ಅಂತ ತನ್ನ ಮೇಲೆ ಆರೋಪ ಬರೋ ಹಾಗೆ ಮಾಡ್ಕೊಂಡಿರ್ತಾನೆ. ಈ ದೇಶದ ದೊಡ್ಡ ಕ್ರಿಮಿನಲ್ ಲಾಯರ್ ಆಗಿದ್ದ ಇವ್ರಪ್ಪನೇ ಇವನ ಕೇಸ್ ತಗೊಂಡಿರಲ್ಲ, ಇವನನ್ನ ಕಾಪಾಡೋಕೆ ಪ್ರಯತ್ನ ಕೂಡ ಪಟ್ಟಿರಲ್ಲ. ಇದರಿಂದ ಇಂದರ್ಗೆ ಅವರ ಮೇಲೆ ತುಂಬಾನೇ ಕೋಪ ಇದೆ. ಸರು ಹೇಳ್ತಾಳೆ, ಜನರು ಒಂದಾಗಿರೋದಕ್ಕೆ ಕಾರಣ ನಡೆದಿರೋ ಘಟನೆಗಳನ್ನ ಯಾರು ಮರೆಯೋದಿಲ್ಲ, ಆದ್ರೆ ಆಗಿರೋ ತಪ್ಪಿಗೆ ಒಬ್ರಿಗೊಬ್ರನ್ನ ಕ್ಷಮಿಸಿ ಜೊತೆ ಆಗೇ ಇರ್ತಾರೆ. ಈಗ ಹೋಗೋ ಟೈಮ್ ಬಂದಿದೆ, ಈಗ್ಲಾದ್ರೂ ನನಗೆ ಬಾಯ್ ಹೇಳು ಅಂತ ಹೇಳ್ತಾ ಇದ್ದಾಳೆ ಸರು. ನಿನ್ ಹೆಂಡತಿಗೆ ಹೋಗೋಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಹೇಗ್ ಹೋಗ್ತಾಳೆ? ಈಗ ನಿನ್ ಹೆಂಡತಿ ಹೋಗಿ ಆಮೇಲೆ ನೀನ್ ಹೋಗೋ ಟೈಮ್ ಒಂದಿನ ಬರುತ್ತಲ್ಲ, ಆಗ ನಿನ್ ಮುಂದೆ ಮೆಹಂದಿ ಹಚ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಕೊನೆಗೂ ಐ ಲವ್ ಯು ಹೇಳ್ತಾನೆ ಇಂದರ್. ಇದಕ್ಕೆ ಸರು ಕೂಡ ರಿಪ್ಲೈ ಮಾಡಿ ಹಿಂದೆನೆ ಸಾವನ್ನಪ್ತಾಳೆ. ಇಂದರ್ ಇಲ್ಲೇ ಕುತ್ಕೊಂಡು ತುಂಬಾನೇ ಅಳ್ತಾನೆ. ಜೈರಾಮ್ ಮತ್ತೆ ಅರುಂಧತಿ ಕೂಡ ಶಾಕ್ ಅಲ್ಲಿ ಇದ್ದಾರೆ. ಇದೇ ಸಮಯಕ್ಕೆ ಇಂದರ್ ಅವರಪ್ಪ ರಾಜಿಂದರ್ಗೆ ಈ ವಿಷಯ ಗೊತ್ತಾಗಿ ಇಲ್ಲಿಗೆನೆ ಬಂದಿದ್ದಾರೆ. ಇವರ ಕೈಯಲ್ಲಿ ಇಂದರ್ನ ಜೈಲಿಗೆ ಹೋಗ್ದಂಗೆ ಕಾಪಾಡ್ಕೊಳ್ಳೋಕೆ ಆಗ್ಲಿಲ್ಲ, ಇವರ ಸೊಸೆನ ಕಾಪಾಡ್ತೀನಿ ಅಂತ ಬಂದಿದ್ದಾರೆ. ಆದ್ರೆ ನಿಮ್ಮ ಸೊಸೆ ಬದುಕಿಲ್ಲ ಅಂತ ಇಂದರ್ ಹೇಳ್ತಾನೆ. ರಾಜಿಂದರ್ ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾರೆ. ಸರು ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ಇಂದರ್ ಇವರನ್ನ ಕ್ಷಮಿಸ್ತಾನೆ. ಇವರಿಬ್ರು ಕೊನೆಗೂ ಒಂದಾದ್ರು. ಸೊ ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ ಸ್ನೇಹಿತರೆ. ಇಂದರ್ ಸರುನ ಆಸೆಯಂತೆ ಆ ಹಳೆ ಮರದ ಕೆಳಗೆ ಅವಳನ್ನ ಮಣ್ಣು ಮಾಡಿದ್ದಾನೆ. ಇಂದರ್ ಬಂದಾಗೆಲ್ಲ ಸರು ಹೇಳ್ದಂಗೆ ಇವನ ಮೇಲೆ ಹೂಮಳೆ ಸುರಿಯುತ್ತೆ. ಇವನು ಕೂಡ ಈಗ ತನ್ನ ತಂದೆಯ ರೀತಿನೇ ದೊಡ್ಡ ಲಾಯರ್ ಆಗಿದ್ದಾನೆ. ಕುಡಿಯೋದು ಬಿಟ್ಟಿದ್ದಾನೆ. ಪ್ರತಿದಿನ ಸರುನ ನೆನ್ಪು ಮಾಡ್ಕೊಂಡು ದಿನಗಳನ್ನ ಕಳೀತಾ ಇದ್ದಾನೆ ಇಂದರ್. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.